ಗವನ ಊರುವವ ಎತ್ತೈನ ಮಕ್ಕವಾಯ್ ಬದೈವ ಪಿರವಿಗಳೇ ವೇದ ಮಾರ್ಗ ವೇದಾಂಬನೆ ಏ ಒಂದು ಅರಿವು ದೇವ್ರನ್ನ ಅರುವುದಿಗೂ ದೇವ್ರನ್ನ ಉಣರುದಿಗೂ ಉದವಿಯಾಡದೆಯೋ ಉರಿದುಣಾಡದೆಯೋ ಅದು ತ ವೇದ. ವೇದ ಇತಿ ವೇದ. ಏ ಒಂದು ಅರಿವು ಉಯರ್ந்த ಸತ್ಯವ ಉಣರ್ತಿರವೋ ಅದು ತ ವೇದ. ವೇದಾಂಬನೆ ಅದನ್ನ ಶಬ್ದ ಬ್ರಹ್ಮನೂ ತೆಯ್ಯಾರ, ಶ್ರುತಿ ಬ್ರಹ್ಮನೂ ತೆಯ್ಯಾರ. ಶಬ್ದ ಬ್ರಹ್ಮನು ಮನೆ ಏಗುದು, ಶ್ರುತಿ ಬ್ರಹ್ಮನು ಮನೆ ಕೇಪುದು. ವೇದವ ಏಗುನೆ ಕೇಪನೆ ಅರುದು ಅರಿಯಾದ ದೇವರ ನೆನಪನೋಗಿಯೇ ಇಬ್ಬ ಆ ಉಣರ್ವು ಒಬ್ಬೊಬ್ಬನ ಸಾರಿಂದು ಮೇಲೋಂಗಿರ. ಇದುತ್ತ ದೈವ ನಿಲಯ ಒಬ್ಬೊಬ್ಬಗೂ ಕಾಲಪೋಕನವು ತಂದರ. ವೇದ ಮಾರ್ಗಾಂದ ಏಗುನೆ ದೈವ ಪಿರಿವಿಗಳೇ 4 ವಿಧವಾನ ದಾರಿಯ ಪಾದೆಯ ವೇದ ಬೆಳಕಿರ. ಅದನ್ನ ಮೊದಲ ಪಾದೆ ಹೆಸರು ಸತ್ಯವತಿ, 2வது ಪಾದೆ ಹೆಸರು ಅಂಗವತಿ, 3வது ಪಾದೆ ಹೆಸರು ಅನ್ಯವತಿ, 4வது ಪಾದೆ ಹೆಸರು ನಿಧನವತಿ. ಸತ್ಯವತಿ ಎಂಬ ಈ ಮೊದಲ ದಾರಿ ಸತ್ಯಂ ಏವಂ ಈಶ್ವರಂ. ಸತ್ಯತ ಈಶ್ವರ, ಈಶ್ವರತ ಸತ್ಯ. ದೇವರು ಎಲ್ಲ ಹಿಡಿಯುವಿದ್ದಾರೆ, ಎಲ್ಲಾಗೋಸಿದ್ದಾರೆ ಎಂಬ ಆ ಸತ್ಯವ ಮನಸಾರ ಅರುವುದು ಮಟ್ಟಲ್ಲ, ಮನಸಾರ ಉಣರ್ಮನೆ ಆ ದೈವ ನಿಲಯ ಒಂದೊಂದು ದೈವ ಪಿರಿವಿಗಳು ಅಡಂಜಿ ಬಿಡಾಕು, ಉಣರ್ದು ಬಿಡಾಕು. ಇದನ್ನತ್ತ ಸತ್ಯವತಿ ಎಂಬ ಈ ದಾರಿ ಉಣರ್ತೀರ. ಎತ್ತೆ ಒಂದು ಸೊಟ್ಟು ಹಾಲುಗೋಸು ಬೆಣ್ಣೆ ಅಡದೆಯೋ ಹಾಲು ಮಾಕಾಡುವ ಮನಸ ಭಕ್ತಿಂಬ ಹೆಪ್ಪಟ್ಟಿ ಜ್ಞಾನ ವೈರಾಗ್ಯಾಂಬ ಮತ್ತ ಬೀತು ಕಡಂಜುನೆ ಒಂದೊಂದು ಮನಸ್ಸು ಬೆಣ್ಣೆ ಮಾಕಾಯ್ಬಿಟ್ರ. ಆ ಬೆಣ್ಣೆ ಮಾಕಾದ ಮನಸ್ಸು ಎಲ್ಲ ಎಡೆಯವು ಎಲ್ಲಾಗೋಸವು ದೇವರ ನೋಡ್ರ, ತನ್ನಗೋಸವು ದೇವರ ಉಣರ್ತಾರ. ಇದುತ್ತ ಸತ್ಯವತಿ ದಾರಿ. ದೇವ ಪಿರವಿಗಳೇ, ನಾಯಿಗ ಈ ಸತ್ಯವತಿ ದಾರಿನೋಗೆ ನಡೆದ ಆ ದೈವ ಪಿರವಿಗಳನ್ನ ಅವಕ್ಕರ ಮನನಿಲೆ ಎತ್ತಟ್ಟಿತು. ಅವಕ್ಕೆ ಎತ್ತ ತವಯೋಗಿಗಳ ಮಾರಿದ್ರುಂಬ ಆ ಒಂದು ಭಾಷೆಯ ನಂಗೆ ತೊಡರ್ಚಿಯ ಮಾತಾಡುವ, ಅದನ್ನು ತೊಡರ್ಚಿಯ ಅಂಗವತಿ, ಅನ್ಯವತಿ, ನಿಧನವತಿ ಎಂಬ ದೇವರ ಅರವ ಉಣರುವ ದಾರಿಯ ಪತಿಯು ನಾ ಈ ತುಂಬಿದ ಗವದ ಸೋಮಿ ನಿಂಗೆ ಬೆಳಕುವೇನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.